ಪ್ರಾರ್ಥನೆ ಮಾಡಿಕೊಳ್ಳೋಣ. ಮಹಾಕೃಪೆಯುಳ್ಳ ತಂದೆಯಾದ ದೇವರೇ, ಈ ದಿನಕ್ಕಾಗಿ ಸ್ತೋತ್ರ, ಈ ದಿನದ ವಾಕ್ಯದ ಧ್ಯಾನಕ್ಕಾಗಿ ಸ್ತೋತ್ರ. ಈ ವಾಕ್ಯವನ್ನು ಕೇಳುವಂಥ ಪ್ರತಿಯೊಂದು ವ್ಯಕ್ತಿಗಳಿಗೂ ಸ್ವಾಮಿ ರಕ್ಷಣೆ ಉಂಟಾಗಲಿ, ಬಿಡುಗಡೆ ಉಂಟಾಗಲಿ, ಶಾಂತಿ ಸಮಾಧಾನ ಉಂಟಾಗಲಿ, ಆರೋಗ್ಯ ಉಂಟಾಗಲಿ, ನೂತನ ಒಂದು ಜೀವಿತ ಉಂಟಾಗಲಿ. ಅವರ ಜೀವಿತದಲ್ಲಿ ಬೆಳಕನ್ನು ನೀಡಿ ಕತ್ತಲನ್ನು ಹೋಗಲಾಡಿಸು, ಆಶೀರ್ವದಿಸಿರಿ, ಬಲಪಡಿಸಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿಕೊಂಡಿದ್ದೇನೆ ತಂದೆಯೇ, ಆಮೆನ್, ಆಮೆನ್. Greetings to everyone in the name of our Lord Jesus Christ. ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನು ತಿಳಿಸುತ್ತೇನೆ. Today we are going to meditate from the book of Matthew. ಇವತ್ತು ಹೊಸ ಒಡಂಬಡಿಕೆಯ ಮತ್ತಾಯನ ಬರೆದ ಸುವಾರ್ತೆ ಎಂಬಂಥ ಪುಸ್ತಕದಿಂದ ನಾವು ಧ್ಯಾನ ಮಾಡಲಿದ್ದೇವೆ. Chapter 18, 18ನೇ ಅಧ್ಯಾಯ, verse 19 and 20. 19 ಮತ್ತು 20ನೇ ವಾಕ್ಯ. The verse says that, again, truly I tell you, ಮತ್ತೆ ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ, that if two of you on earth agree about anything, ಭೂಲೋಕದಲ್ಲಿ ಇಬ್ಬರು ಕೂಡಿಕೊಂಡು ಯಾವುದೋ ಒಂದು ವಿಷಯದಲ್ಲಿ ಒಪ್ಪಿಕೊಳ್ಳುವುದಾದರೆ they ask for, it will be done for them by the Father in heaven. ಅವರು ಕರ್ತನ ಬಳಿಯಲ್ಲಿ ಬೇಡಿಕೊಳ್ಳುವುದಾದರೆ ಪರಲೋಕದ ತಂದೆಯು ದಯಪಾಲಿಸಿಕೊಡುತ್ತಾರೆ. For where 2 or 3 gather in my name, ಎಲ್ಲಿ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಕೂಡಿಕೊಂಡು ಬರ್ತಾರೆ, there I am there with them. ನಾನು ಅವರ ಮಧ್ಯದಲ್ಲಿ ಇರುತ್ತೇನೆ. The verse is telling, where 2 of you sit together, agree on one thing, what you pray to God. ನೀವು ದೇವರ ಬಳಿಯಲ್ಲಿ ಬೇಡ ತಕ್ಕೊಳ್ಳಂತ ವಿಷಯದ ಸಲುವಾಗಿ ಎಲ್ಲಿ ಇಬ್ಬರು ಕುಳಿತುಕೊಂಡು ನೀವು ಬೇಡಿಕೊಳ್ಳುವುದಾದರೆ, The Lord is telling, He will grant you for what you have asked. ನೀವು ಕೇಳಿದಂತ ಕಾರ್ಯಕ್ಕೆ ನಿಶ್ಚಯವಾಗಿ ಕರ್ತನು ಆ ಒಂದು ಪ್ರಾರ್ಥನೆಗೆ ಉತ್ತರವನ್ನು ಕೊಡುತ್ತಾರೆ. And where there 2 or 3 are there, ಎಲ್ಲಿ ಇಬ್ಬರು ಮೂವರು ಕೂಡಿಕೊಂಡು the ಬರುತ್ತಾರೆ, Lord is telling, I am there with them. ದೇವರು ಹೇಳ್ತಾರೆ, ನಾನು ಅವರ ಮಧ್ಯದಲ್ಲಿ ಇರುತ್ತೇನೆ ಎಂಬುದಾಗಿ. Always we pray as an individual person. ನಾವು ಯಾವಾಗಲೂ ಏಕಾಂತವಾಗಿ ಒಬ್ಬರೇ ಒಬ್ಬಟ್ಟಿಗರಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಬಯಸುತ್ತೇವೆ. Sometimes we may not pray as a family together. ಕೆಲವೊಂದು ವೇಳೆಯಲ್ಲಿ ನಾವು ಕುಟುಂಬವಾಗಿ ಕುಳಿತುಕೊಂಡು ಎಲ್ಲರೂ ಪ್ರಾರ್ಥನೆ ಮಾಡುವುದಿಲ್ಲ. We may pray 1 or 2 days, and sometimes we may leave it because some of the other person might be busy in their work. ಕೆಲವೊಂದು ದಿನಗಳು ಪ್ರಾರ್ಥನೆ ಮಾಡಿ ನಂತರದಲ್ಲಿ ನಾವು ಬಿಟ್ಟು ಬಿಡುತ್ತೇವೆ. ಯಾಕಂದರೆ ಕುಟುಂಬದ ಸದಸ್ಯರಲ್ಲಿ ಒಬ್ಬರು ಬಹಳ ಬ್ಯುಸಿಯಾಗಿರುವಂಥ ಕಾರಣದಿಂದ We think that maybe husband has gone to work, ನಾವು ಯೋಚನೆ ಮಾಡುತ್ತೇವೆ, ಗಂಡನು ಕೆಲಸಕ್ಕೆ ಹೋಗಿದ್ದಾರೆ or ಎಂಬುದಾಗಿ, wife has gone to work, ಹೆಂಡತಿಯು ಕೆಲಸಕ್ಕೆ ಹೋಗಿದ್ದಾರೆ or ಎಂಬುದಾಗಿ, children are coming late to the house. ಅಥವಾ ಮಕ್ಕಳು ಮನೆಗೆ ತಡವಾಗಿ ಬರುತ್ತಾರೆ But the ಎಂಬುದಾಗಿ. verse is telling, it is not enough for you just to pray as a single person. ಆ ದೇವರ ವಾಕ್ಯ ಹೇಳ್ತದೆ, ನೀವು ಒಬ್ಬಟ್ಟಿಗರಾಗಿ ಪ್ರಾರ್ಥನೆ ಮಾಡುವುದು ಸಾಲದು ಎಂಬುದಾಗಿ. It's telling, pray as a group together. ನೀವು ಗುಂಪಾಗಿ ಕುಟುಂಬವಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ಹೇಳುತ್ತದೆ. Pray as a group, as a family together. ಕುಟುಂಬವಾಗಿ ಗುಂಪಾಗಿ ನೀವು ಪ್ರಾರ್ಥನೆ ಮಾಡಬೇಕು. When you pray as a family, ನೀವು ಕುಟುಂಬವಾಗಿ ಯಾವತ್ತು ಪ್ರಾರ್ಥನೆ the ಮಾಡುತ್ತೀರೋ, Lord is telling, there I am there. ನಾನು ಅವರ ಮಧ್ಯದಲ್ಲಿ ಇರುತ್ತೇನೆ I am ಎಂಬುದಾಗಿ. in the midst of them, and I am going to grant them for what they are asking for me. ಅವರ ಮಧ್ಯದಲ್ಲಿ ನಾನು ಇದ್ದು ಅವರು ಯಾವುದನ್ನು ಬೇಡಿಕೊಳ್ಳುತ್ತಾರೋ ಅದಕ್ಕೆ ಉತ್ತರವನ್ನು ದಯಪಾಲಿಸಿಕೊಡುತ್ತೇನೆ. We need to sit as a family, as parents and children together, and pray to God each and every day. ನಾವು ಕುಟುಂಬವಾಗಿ ಕುಳಿತುಕೊಂಡು ಮಕ್ಕಳ ಜೊತೆಯಲ್ಲಿ ಸಹಿತವಾಗಿ ಕುಳಿತುಕೊಂಡು ಪ್ರತಿನಿತ್ಯವೂ ನಾವು ಪ್ರಾರ್ಥನೆ We ಮಾಡಬೇಕಾಗಿದೆ. see in the book of Esther, ನಾವು ಎಸ್ತರ್ ಪುಸ್ತಕದಲ್ಲಿ ನೋಡುತ್ತೇವೆ, we see that harmful things, dangerous things came to the life of Jews. ಯಹೂದ್ಯರಿಗೆ ನಾಶನ ಹತ್ತಿರದಲ್ಲಿ ಬಂತು, ಮರಣ ಭಯವು ಬಂತು ಎಂಬುದಾಗಿ It was ನೋಡುತ್ತೇವೆ. to perish all the people of Jews. ಎಲ್ಲ ಯಹೂದ್ಯರನ್ನು ಆ ದೇಶದಿಂದ ಸರ್ವನಾಶ ಮಾಡಬೇಕೆಂಬಂತ ಆಜ್ಞೆಯು ಬಂತು. What did Esther do? ಅವರು ಏನು ಮಾಡಿದರು? She prayed as a group. ಅವರು ಗುಂಪಾಗಿ ಕುಳಿಕೊಂಡು She's ಪ್ರಾರ್ಥಿಸಿದರು. telling to her uncle Mordecai, ಎಸ್ತರಳು ಹೇಳುತ್ತಾರೆ ಮೊರ್ದೆಕಾಯಿ ಎಂಬಂತ ಅವ್ರ ಚಿಕ್ಕಪ್ಪನಿಗೆ, you go and pray, you tell the Jews also to pray together. ನೀನು ಪ್ರಾರ್ಥನೆ ಮಾಡು, ನಮ್ಮ ಎಲ್ಲ ಯಹೂದ್ಯರಿಗೆ ಹೋಗಿ ತಿಳಿಸು, ಎಲ್ಲರೂ ಉಪವಾಸವಿದ್ದು ಪ್ರಾರ್ಥಿಸಬೇಕು I ಎಂಬುದಾಗಿ. will also fast and pray. I will also tell my attendants to fast and pray with me. ನಾನು ಹೋಗಿ ಉಪವಾಸವಿದ್ದು ಪ್ರಾರ್ಥನೆ ಮಾಡುತ್ತೇನೆ, ನನ್ನ ಕೆಲಸಗಾರರು ಸಹ ನನ್ನ ಜೊತೆಯಲ್ಲಿ ಸೇರಿಕೊಂಡು
ಪ್ರಾರ್ಥಿಸುವಂತೆ ಪ್ರೇರೇಪಿಸುತ್ತೇನೆ ಎಂಬುದಾಗಿ ಹೇಳುತ್ತಾಳೆ. We see that they prayed as a group, ಅವರು ಪ್ರಾರ್ಥನೆ ಮಾಡಿದರು ಗುಂಪಾಗಿ ಎಂಬುದಾಗಿ ನೋಡುತ್ತೇವೆ. and the Lord saved up their lives. ಕರ್ತನು ಅವರ ಜೀವವನ್ನು ಕಾಪಾಡಿದನು. We also see in the book of Job ಯೋಬನ ಪುಸ್ತಕದಲ್ಲಿ ನೋಡುತ್ತೇವೆ what happened to Job. ಯೋಬನಿಗೆ ಏನು ನಡೆಯಿತು. He was a righteous person. ಅವನು ನೀತಿವಂತನಾದ ಪುರುಷನಾಗಿದ್ದನು. He always prayed to God. ಯಾವಾಗಲೂ ಪ್ರಾರ್ಥಿಸುವಂತ ವ್ಯಕ್ತಿಯಾಗಿದ್ದನು. Trouble came to the life of Job. ಯೋಬನ ಜೀವಿತಕ್ಕೆ ಒಂದು ತೊಂದರೆ ಬಂತು. We are going to turn to the book of Job. ಯೋಬನ ಪುಸ್ತಕವನ್ನು ನಾವು ತೆರೆದು ನೋಡಲಿದ್ದೇವೆ. Chapter 1. 1ನೇ ಅಧ್ಯಾಯ. We are going to see that from verse 1 to 5. 1ರಿಂದ 5ನೇ ವಾಕ್ಯವನ್ನು ನೋಡಲಿದ್ದೇವೆ. We see that he was a blameless man. ಅವನು ನಿರ್ದೋಷಿಯಾಗಿದ್ದಂತ ಮನುಷ್ಯನಾಗಿದ್ದನು. And upright, and he feared God and shunned evil. ಅವನು ಒಳ್ಳೆಯದನ್ನು ಬಯಸಿ ಕೆಟ್ಟದನ್ನು ನಿರಾಕರಿಸುವಂತ ವ್ಯಕ್ತಿಯಾಗಿದ್ದನು. ದೇವರ ದೃಷ್ಟಿಯಲ್ಲಿ ಅವನು ನೀತಿವಂತನಾಗಿದ್ದನು. He was a righteous man. ಅವನು ನೀತಿವಂತನಾಗಿದ್ದನು. Always he feared the Lord. ಯಾವಾಗಲೂ ದೇವರಿಗೆ ಭಯಪಡುವವನಾಗಿದ್ದನು. He did not do any evil things in his life. ತನ್ನ ಜೀವನದಲ್ಲಿ ಯಾವುದೇ ಕೆಟ್ಟ ಕೆಲಸವನ್ನು ಮಾಡಲಿಲ್ಲ. The Lord blessed his life. ದೇವರು ಅವನ ಜೀವಿತವನ್ನು ಆಶೀರ್ವಾದ ಮಾಡಿದರು. Blessed his household. ಅವನ ಮನೆಯ ಪರಿವಾರದವರನ್ನು ಸಹ ಆಶೀರ್ವಾದ We see ಮಾಡಿದರು. that he had 7 sons and 3 daughters. ಅವನಿಗೆ 7 ಗಂಡು ಮಕ್ಕಳು 3 ಹೆಣ್ಣು ಮಕ್ಕಳು ಇದ್ದಾರೆ ಎಂಬುದಾಗಿ ಓದುತ್ತೇವೆ. 3,000 camels. 3,000 ಒಂಟೆಗಳು. 500 yoke. ಮತ್ತೆ ನೋಡುತ್ತೇವೆ 500 ಜೋಡಿ ಎತ್ತುಗಳು. 500 donkeys. 500 ಜೋಡಿ ಕತ್ತೆಗಳು. A large number of servants. ಬೇಕಾದಷ್ಟು ಕೆಲಸಗಾರರು. The Lord blessed him. ದೇವರ ಆಶೀರ್ವಾದ ಮಾಡಿದರು. He was a wealthy man. ಅವನು ಬಹಳ ಐಶ್ವರ್ಯವಂತನಾಗಿದ್ದನು. In spite of his wealthiness, he always feared the Lord. ಎಲ್ಲ ಐಶ್ವರ್ಯವಂತನಾಗಿದ್ದಾಗಲೂ ಸಹ ಎಲ್ಲ ವಿಷಯದಲ್ಲಿಯೂ ದೇವರಿಗೆ ಭಯ ಪಡುವಂತನಾಗಿದ್ದನು. We are also going to read that we see that his children used to hold feast in their houses. ಆತನ ಮಕ್ಕಳು ಪ್ರತಿನಿತ್ಯವೂ ಔತಣಗಳನ್ನು ಸರದಿಯ ಪ್ರಕಾರ ಮನೆಗಳಲ್ಲಿ ಮಾಡಿಕೊಳ್ಳುತ್ತಾ They ಇದ್ದರು. used to celebrate their birthdays. ಅವರ ಹುಟ್ಟು ಹಬ್ಬ ಆಚರಣೆಯನ್ನು ಮಾಡುತ್ತಾ ಇದ್ರು. Their sons used to invite their sisters. ಅಣ್ಣ ತಮ್ಮಂದರು ತನ್ನ ತಂಗಿಯರನ್ನು ಬರಮಾಡಿಕೊಳ್ಳುತ್ತಾ The ಇದ್ದರು. verse also says they used to eat, drink with them, and they used to be happy, and they used to enjoy the birthday party. ಆ ಒಂದು ಔತಣದಲ್ಲಿ ತಿಂದು ಕುಡಿದು ಅವರು ಉಲ್ಲಾಸದಿಂದ ಇರುತ್ತಾ ಇದ್ದರು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. The next day Job would make arrangements for their sons and daughters. ಅದರ ಮಾರನೆಯ ದಿನದಲ್ಲಿ ಯೋಬನು ತನ್ನ ಗಂಡು ಮಕ್ಕಳು ಹೆಣ್ಣು ಮಕ್ಕಳಿಗಾಗಿ ಆತನು ಸರ್ವಾಂಗ ಹೋಮಗಳನ್ನು ದೇವರಿಗೆ ಸಲ್ಲಿಸುತ್ತಾ ಇದ್ದನು. He is thinking that their sons and daughters would have sinned in their heart against the Lord. ನನ್ನ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಅವರ ಹೃದಯಗಳಲ್ಲಿ ಯಾವುದಾದರೂ ಪಾಪ ಮಾಡಿರಬಹುದು ಎಂಬುದಾಗಿ ಯೋಬನು ಯೋಚಿಸುತ್ತಾ He ಇದ್ದನು. would get up early in the morning. ಮುಂಜಾನೆಯಲ್ಲಿ ಎದ್ದೇಳುತ್ತಿದ್ದನು. Verse 5 says, early in the morning he used to get up and sacrifice a burnt offering for each of their sons and daughters. ಮುಂಜಾನೆಯಲ್ಲಿ ಬೆಳಕರಿಯುವುದಕ್ಕಿಂತ ಮುಂಜಾನೆಯಲ್ಲಿ ಎದ್ದು ತನ್ನ ಗಂಡು ಮಕ್ಕಳು ಹೆಣ್ಣು ಮಕ್ಕಳಿಗಾಗಿ ಆತನು ಕರ್ತನ ಸಮ್ಮುಖದಲ್ಲಿ ಸರ್ವಾಂಗ ಹೋಮ ದಹನ ಬಲಿಗಳನ್ನು ಸಲ್ಲಿಸುತ್ತಾ ಇದ್ದಾರೆ ಎಂಬುದಾಗಿ ಓದುತ್ತೇವೆ. We also read that it was the Job's regular custom. ನಾವು ಓದುವಾಗ ನೋಡ್ತೇವೆ ಎಡಬಿಡದೆ ಯಾವಾಗಲೂ ಈ ರೀತಿಯಾದಂಥ ಪದ್ಧತಿ ಯೋಬನ ಜೀವಿತದಲ್ಲಿ ಇತ್ತು. He taught his sons and daughters to celebrate the birthday. ಆತನು ಯೋಚನೆ ಮಾಡಿದನು ತನ್ನ ಗಂಡು ಮಕ್ಕಳು ಹೆಣ್ಣು ಮಕ್ಕಳು ತನ್ನ ಹುಟ್ಟುಹಬ್ಬದ ಔತಣಗಳನ್ನು ಮಾಡ್ತಾ ಇದ್ರು. He taught them to celebrate their birthdays. ಆತನು ತನ್ನ ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗೆ ಹುಟ್ಟುಹಬ್ಬ ಆಚರಣೆ ಮಾಡುವುದನ್ನು ಕಲಿಸಿಕೊಟ್ಟನು. But he forget to taught the fear of the Lord. ಆತ ದೇವರ ಭಯಭಕ್ತಿಯನ್ನು ಕಲಿಸಿಕೊಡುವುದನ್ನು ಮರೆತು ಬಿಟ್ಟನು. He alone prayed to the Lord. ಅವನು ಒಬ್ಬಂಟಿಗನಾಗಿ ದೇವರ ಬಳಿಯಲ್ಲಿ He ಪ್ರಾರ್ಥಿಸಿದನು. alone went and sacrificed the burnt offering to the ಅವನು Lord. ಒಬ್ಬನೇ ಹೋಗಿ ದೇವರಿಗೆ ಸರ್ವಾಂಗ ಹೋಮ ದಹನ ಬಲಿಗಳನ್ನು ಸಲ್ಲಿಸಿದನು. He did not teach them to fear the Lord. ಆತನು ತನ್ನ ಮಕ್ಕಳಿಗೆ ದೇವರ ಭಯಭಕ್ತಿಗಳನ್ನು He ಕಲಿಸಿಕೊಡಲಿಲ್ಲ. did not call them while sacrificing the burnt offering to the Lord. ದೇವರಿಗೆ ಸರ್ವಾಂಗ ಹೋಮ
ದಹನ ಬಲಿಗಳನ್ನು ಸಲ್ಲಿಸುವಾಗ ಅವರನ್ನು ಸಹ ಕರೆಯಲಿಲ್ಲ. He thought that they are very tired celebrating the party, birthday party, let them sleep. ಅವನು ಯೋಚನೆ ಮಾಡಿದ, ನನ್ನ ಮಕ್ಕಳು ನೆನ್ನೆ ರಾತ್ರಿ ತಡವಾಗಿ ಮಲಗಿದ್ದಾರೆ, ಬಹಳ ಆಯಾಸಗೊಂಡಿದ್ದಾರೆ, ಔತಣವನ್ನು ಮಾಡಿ ಅವರು ನಿದ್ರೆ ಮಾಡಲಿ ಎಂಬುದಾಗಿ ಯೋಚಿಸಿದನು. Nor he called his wife to come together to offer the burnt offering to the Lord. ದೇವರಿಗೆ ಸರ್ವಾಂಗ ಹೋಮ ದಹನ ಬಲಿಗಳನ್ನು ಸಲ್ಲಿಸುವುದಕ್ಕೆ ತನ್ನ ಹೆಂಡತಿಯನ್ನು ಸಹ ಅವನು ಕರೆಯಲಿಲ್ಲ. He alone prayed to the Lord. ಆತನು ಏಕಾಂತವಾಗಿ ಪ್ರಾರ್ಥನೆ ಮಾಡಿದನು. He alone prayed. ಆತನು ಏಕಾಂತವಾಗಿ ಪ್ರಾರ್ಥನೆ He ಮಾಡಿದನು. feared the Lord. ದೇವರಿಗೆ ಭಯಪಟ್ಟನು. He worshipped the Lord. ದೇವರಿಗೆ ಆರಾಧನೆ ಮಾಡಿದನು. He offered the burnt sacrifices to the Lord. ದೇವರಿಗೆ ಬೇಕಾಗಿರುವಂತ ಸಕಲ ವಿಧವಾದಂತ ಸರ್ವಾಂಗ ಹೋಮ ದಹನ ಬಲಿಗಳನ್ನು ಸಲ್ಲಿಸಿದನು. He prayed to his children. ತನ್ನ ಮಕ್ಕಳಿಗಾಗಿ ಪ್ರಾರ್ಥಿಸಿದನು. He was wealthy, ಅವನು ಐಶ್ವರ್ಯವಂತನಾಗಿದ್ದನು. but it did not last for a long. ಅದು ಬಹಳ ವರ್ಷಗಳು ಅವುಗಳು ಆತನನ್ನು ಕಾಪಾಡಲಿಲ್ಲ. Because he prayed as a single person. ಯಾಕಂದ್ರೆ ಅವನು ಒಬ್ಬಂಟಿಗನಾಗಿ ಪ್ರಾರ್ಥಿಸುವಂತ ವ್ಯಕ್ತಿಯಾಗಿದ್ದನು. That is why his children, he lost his children. ಆದುದರಿಂದಲೇ ಒಂದೇ ದಿನದಲ್ಲಿ ತನ್ನ ಮಕ್ಕಳನ್ನು ಕಳೆದುಕೊಂಡನು. He lost his 10 children. 10 ಮಕ್ಕಳನ್ನು ಕಳೆದುಕೊಂಡನು. He lost the sheep, the cattle, the camels, the donkeys, the servants, what all the Lord has blessed him. ಅವನಿಗೆ ದೇವರು ಆಶೀರ್ವಾದ ಮಾಡಿಕೊಟ್ಟಂತ ಕುರಿಗಳನ್ನು, ದನಗಳನ್ನು, ಎತ್ತುಗಳನ್ನು, ಕತ್ತೆಗಳನ್ನು, ಒಂಟೆಗಳನ್ನು, ಕೆಲಸಗಾರರನ್ನು ಎಲ್ಲರನ್ನು ಕಳೆದುಕೊಂಡನು. Sometimes we think that I am praying alone, the Lord has blessed me. ನಾನು ಒಬ್ಬನೇ ಪ್ರಾರ್ಥನೆ ಮಾಡೋದ್ರಿಂದ ದೇವರು ನನ್ನನ್ನು ಆಶೀರ್ವಾದ ಮಾಡಿದ್ದಾರೆ ಎಂಬುದಾಗಿ ನಾವು ಯೋಚನೆ We ಮಾಡುತ್ತೇವೆ. think my business is running well. ನನ್ನ ವ್ಯಾಪಾರವು ಬಹಳ ಚೆನ್ನಾಗಿ ಓಡ್ತಾ ಇದೆ My ಎಂದು work is ಯೋಚನೆ ಮಾಡ್ತೇವೆ. running well. ನನ್ನ ಕೆಲಸವು ಚೆನ್ನಾಗಿ ನಡೀತಾ ಇದೆ ಎಂಬುದಾಗಿ My wife ಯೋಚಿಸುತ್ತೇವೆ. and children are in a good health. ನನ್ನ ಹೆಂಡತಿ ಮಕ್ಕಳು ಬಹಳ ಆರೋಗ್ಯವಾಗಿದ್ದಾರೆ ಎಂಬುದಾಗಿ ಯೋಚಿಸುತ್ತೇವೆ. I am healthy and wealthy. ನಾನು ಬಹಳ ಆರೋಗ್ಯವಾಗಿದ್ದೇನೆ, ಬಹಳ ಐಶ್ವರ್ಯವಂತನಾಗಿದ್ದೇನೆ. What is the use when you lose all that you have when you pray as a single person? ನೀನು ಒಬ್ಬಂಟಿನಾಗಿ ಪ್ರಾರ್ಥನೆ ಮಾಡಿಬಿಟ್ಟು ಯೋಬನ ರೀತಿಯಲ್ಲಿ ಎಲ್ಲವನ್ನು ಒಂದೇ ದಿನದಲ್ಲಿ ಕಳೆದುಕೊಳ್ಳುವುದಾದರೆ ಏನು ಪ್ರಯೋಜನ? He lost everything. ಆತನು ಎಲ್ಲವನ್ನು ಕಳೆದುಕೊಂಡನು. His wife is also rebuking him, saying, "Curse the Lord and die." ಆತನ ಹೆಂಡತಿಯು ಸಹ ಆತನಿಗೆ ಶಾಪ ಕೊಡುವಂತವಳಾಗಿರ್ತಾಳೆ, ಹಾಸ್ಯ ಮಾಡುವಂತವಳಾಗಿದ್ದಾಳೆ. ನಿನ್ನ ದೇವರನ್ನು ಶಪಿಸಿ ಸಾಯಿ ಎಂಬುದಾಗಿ ಹೇಳುತ್ತಾಳೆ. In the times of trouble, the wife is not supporting the husband. ಗಂಡನ ಒಂದು ತೊಂದರೆಯ ಸಮಯದಲ್ಲಿ ಹೆಂಡತಿಯು ಸಹ ಸಹಾಯ ಮಾಡ್ತಾ ಇಲ್ಲ. She is not telling any faith word to the husband. ಆ ಗಂಡನಿಗೆ ಒಂದು ವಿಶ್ವಾಸ, ನಂಬಿಕೆಯ ಮಾತುಗಳು, ಆದರಣೆಯನ್ನು ಸಹ ಕೊಡ್ತಾ ಇಲ್ಲ. She is not telling, "Come, let us pray together." ಬನ್ನಿ ನಾವು ಇಂಥ ಸನ್ನಿವೇಶದಲ್ಲಿ ಪ್ರಾರ್ಥನೆ ಮಾಡೋಣ ಎಂಬುದಾಗಿ ಯೋಬನ ಹೆಂಡತಿ ಯೋಬನನ್ನು ಕರೆಯುತ್ತಾ ಇಲ್ಲ. Why? Because she did not learn to pray as a family. She does not know what can the Lord do. ಆಕೆಯು ಕುಟುಂಬವಾಗಿ ಪ್ರಾರ್ಥನೆ ಮಾಡಿಲ್ಲ, ಅಭ್ಯಾಸ ಮಾಡಿಲ್ಲ, ಮತ್ತು ದೇವರು ಅವರ ಜೀವನದಲ್ಲಿ ಏನು ಮಾಡಲು ಸಾಧ್ಯ ಎಂಬುದಾಗಿಯೂ ಸಹ ಆಕೆಗೆ ತಿಳಿವಳಿಕೆ ಇಲ್ಲ. We read from the book of Ecclesiastes. ನಾವು ಪ್ರಸಂಗಿಯ ಪುಸ್ತಕದಲ್ಲಿ ಓದುತ್ತೇವೆ. Chapter 4 verse 9. ಅಲ್ಲಿ ಬಂದು 4ನೇ ಅಧ್ಯಾಯದ 9ನೇ ವಾಕ್ಯದಲ್ಲಿ ನೋಡುತ್ತೇವೆ. Verse says, "Two are better than one." ಒಬ್ಬನಿಗಿಂತ ಇಬ್ಬರು ಲೇಸು ಎಂಬುದಾಗಿ ಬರೆಯಲ್ಪಟ್ಟಿದೆ. Because they have a good return for their labor. ಅವರ ಒಂದು ಪ್ರಯಾಸಕ್ಕೆ ಲಾಭ ಉಂಟು. When they work together, ಅವರು ಒಟ್ಟಾಗಿ ಕೆಲಸ ಮಾಡುವಾಗ the Lord is telling they will get a good labor, good return from the Lord when they work. ಅವರು ಕೆಲಸ ಮಾಡುವಾಗ ಅವರ ಒಂದು ಪ್ರಯಾಸಕ್ಕೆ ಲಾಭ ಸಿಗುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. Means the blessing is more. ಅಂದರೆ ಆಶೀರ್ವಾದ ಹೆಚ್ಚಾಗುತ್ತದೆ. For example, in the family, only one person is working. ಉದಾಹರಣೆಗೆ ಒಂದು ಕುಟುಂಬದಲ್ಲಿ ಒಬ್ಬರೇ ಕೆಲಸ ಮಾಡ್ತಾರೆ. One person is earning 10,000 rupees. ಒಬ್ಬ ಮನುಷ್ಯನು 10,000 ರೂಪಾಯಿ ಸಂಪಾದನೆ ಮಾಡ್ತಾನೆ. 4 members are there in the family. 4 ಮಂದಿ ಇದ್ದಾರೆ ಮನೆಯಲ್ಲಿ. How difficult it will be. ಎಷ್ಟು ತೊಂದರೆ, ಎಷ್ಟು ಕಷ್ಟ ಆಗುತ್ತದೆ. You need to put budget, you need to save. You cannot even save when expenses are more. ಅಲ್ಲಿ ಬಂದು ಖರ್ಚು ಹೆಚ್ಚಾಗಿರುವಾಗ ಯಾವುದನ್ನು ಉಳಿತಾಯ ಮಾಡಲು ಸಾಧ್ಯವಿಲ್ಲ. When two work together, ಒಂದು ಮನೆಯಲ್ಲಿ ಇಬ್ಬರು ಕೆಲಸ ಮಾಡೋದಾದ್ರೆ 10,000 becomes 20,000. 10,000 ಹೋಗಿ 20,000 ಮಾರ್ಪಡುತ್ತದೆ. What is the fruit that comes through the labor? ಆ ಒಂದು ಕಷ್ಟಪಟ್ಟು ಪ್ರಯಾಸ ಪಟ್ಟಂತ ಲಾಭವೇನು? The
blessing becomes double. ಅಲ್ಲಿ ಆಶೀರ್ವಾದ ಎರಡರಷ್ಟು ಆಗುತ್ತದೆ. Then you can do savings, you can enjoy what you want. ಆಗ ನೀವು ಉಳಿತಾಯ ಮಾಡಬಹುದು, ನೀವು ಏನು ಬೇಕಾದರೂ ಮಾಡಬಹುದು. Same way, when one pray together, it is only one blessing what it comes to you. ಒಬ್ಬರು ಪ್ರಾರ್ಥನೆ ಮಾಡುವುದಾದರೆ ಅದೇ ರೀತಿಯಾಗಿ ಒಂದು ಆಶೀರ್ವಾದ ಬರುತ್ತದೆ. For one, think 1,000 blessing. ಒಬ್ಬರಿಗೆ 1000 ಆಶೀರ್ವಾದ ಎಂಬುದಾಗಿ ತಿಳಿದುಕೊಳ್ಳಿ. 2,000 blessing. ಇಬ್ಬರು ಪ್ರಾರ್ಥಿಸುವುದಾದರೆ 2000 ಆಶೀರ್ವಾದ. Together 3,000 blessings. 3 ಜನ ಕುಡಿಕೊಳ್ಳುವುದಾದರೆ 3000 ಆಶೀರ್ವಾದ. 4 means 4,000 blessings. 4 ಜನ ಕೂಡಿಕೊಂಡು ಪ್ರಾರ್ಥಿಸುವುದಾದರೆ 4000 ಆಶೀರ್ವಾದ. As and now the count becomes more, the blessing becomes more. ಯಾವ ರೀತಿಯಲ್ಲಿ ಗುಂಪಾಗಿ ಒಬ್ಬೊಬ್ಬರೇ ಸೇರಿಕೊಂಡು ಗುಂಪಾಗಿ ಪ್ರಾರ್ಥಿಸುತ್ತಾರೋ ಆ ಆಶೀರ್ವಾದಗಳು ಹೆಚ್ಚಾಗುತ್ತವೆ. The verse is telling when two work together, they receive a good return for their labor. ಇಲ್ಲಿ ಪ್ರಸಂಗಿಯ ಪುಸ್ತಕದಲ್ಲಿ 4:9 ಓದುತ್ತೇವೆ, ಇಬ್ಬರು ಕೂಡಿಕೊಂಡು ಪ್ರಯಾಸ ಪಡುವುದಾದರೆ ಲಾಭವು ದೊರಕುತ್ತದೆ ಎಂಬುದಾಗಿ. The verse is telling two are better than one. ಒಬ್ಬರಿಗಿಂತ ಇಬ್ಬರು ಲೇಸು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. The same book, Ecclesiastes chapter 4 verse 12. ಅದೇ ಪುಸ್ತಕದಲ್ಲಿ ಪ್ರಸಂಗಿ 4 ಮತ್ತು 12ರಲ್ಲಿ ಓದುತ್ತೇವೆ, The cord of 3 strands is not quickly broken. ಅಲ್ಲಿ 3 ಹುರಿಯ ಹಗ್ಗ ಬೇಗನೆ ಕಿತ್ತು ಹೋಗುವುದಿಲ್ಲವಷ್ಟೇ. One thread can be cut easily. ಒಂದು ಹಗ್ಗ ಸುಲಭವಾಗಿ ಅದು ಕಟ್ಟಾಗಿ ಹೋಗ್ತದೆ. 2, it becomes a little difficult to cut. 2 ಹಗ್ಗ ಇದ್ರೆ ಸ್ವಲ್ಪ ಕಷ್ಟ. 3, when it binds together, it is even more difficult. 3 ಹುರಿಯ ಹಗ್ಗ ಅದು ಬಹಳ ಕಠಿಣವಾಗಿ ಇರುತ್ತದೆ. 4, 5, 10, when it becomes more and more, it becomes very difficult to cut. 4, 5, 10 ಎಂಬುದಾಗಿ ಬರುವಾಗ ಅದು ಸುಲಭವಾಗಿ ಹರಿದು ಹೋಗುವುದಿಲ್ಲ. Same way, one stick can be easily broken. ಅದೇ ರೀತಿಯಾಗಿ ಒಂದು ಕಡ್ಡಿ ಬೇಗನೆ ಮುರಿದು ಹೋಗುತ್ತದೆ. 2 sticks, if you give a little pressure, it will also break. 2 ಕಡ್ಡಿಯಾಗಿದ್ದು ಸ್ವಲ್ಪ ಬಲವನ್ನು ಪ್ರಯೋಗಿಸುವುದಾದರೆ ಮುರಿದು ಹೋಗುತ್ತದೆ. As it becomes more, 3, 4, it is very difficult to break. 3, 4, 10ರಷ್ಟು ಅದು ಮಾರ್ಪಡುವಾಗ ಆ ಗಂಟು ಆ ಒಂದು ಕಟ್ಟಿಗೆಯನ್ನು ಮುರಿದು ಹಾಕಲು ಸಾಧ್ಯವಿಲ್ಲ. A bundle of sticks cannot be broken easily. ಒಂದು ಬಂಡಲ್ ಕಡ್ಡಿಗಳನ್ನು ಈಸಿಯಾಗಿ ಮುರಿದು ಹಾಕಲು ಸಾಧ್ಯವಿಲ್ಲ. When we pray as a family, as husband and wife and children, ಯಾವಾಗ ಗಂಡ ಹೆಂಡತಿ ಮಕ್ಕಳಾಗಿ ಗುಂಪಾಗಿ ಕೂಡಿಕೊಂಡು ಪ್ರಾರ್ಥಿಸುತ್ತೇವೆ, even it may be little children, grandchildren, everyone, when they sit together and pray to the Lord, ಒಂದು ವೇಳೆ ಮೊಮ್ಮಕ್ಕಳು ಸಣ್ಣ ಮಕ್ಕಳಾಗಿರ್ಬೋದು, ಅವರನ್ನು ಸಹ ಕೂಡಿಸಿಕೊಂಡು ನಾವು ಪ್ರಾರ್ಥಿಸುವಾಗ the Lord will do greater things in your life. ದೇವರು ನಮ್ಮ ಜೀವಿತಗಳಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡಲು The things ಶಕ್ತನಾಗಿದ್ದಾನೆ. that we have not received yet, we are going to receive when we pray as a family together. ನಾವು ಇದುವರೆಗೂ ಪ್ರಾರ್ಥನೆ ಮಾಡಿ ಪಡೆದುಕೊಳ್ಳದೇ ಇರುವಂತ ಕಾರ್ಯಗಳನ್ನು ಗುಂಪಾಗಿ ಕುಟುಂಬವಾಗಿ ಪ್ರಾರ್ಥಿಸುವಾಗ ಕರ್ತನು ಹೆಚ್ಚಾದ ಆಶೀರ್ವಾದಗಳನ್ನು ದಯಪಾಲಿಸಿಕೊಡ್ತಾರೆ. The answer to the prayers are even more fast when we sit as a family and pray together. ಕುಟುಂಬವಾಗಿ ಪ್ರಾರ್ಥನೆ ಮಾಡುವಾಗ ತಡವಾಗುವಂತ ಉತ್ತರ ದೇವರಿಂದ ಬೇಗನೆ ಬರುವಂತದ್ದಾಗಿರುತ್ತದೆ. The Lord's blessing is the family that He has given to us. ದೇವರ ಒಂದು ಆಶೀರ್ವಾದ ದೇವರು ನಮಗೆ ಕೊಟ್ಟಿರುವಂತ ಕುಟುಂಬ. The family is the greatest blessing to all of us. ಆ ಕುಟುಂಬವೇ ನಮ್ಮೆಲ್ಲರಿಗೂ ಆಶೀರ್ವಾದ. And that family we need to sit together and pray to the Lord. ಅಂತ ವಿಧವಾದ ಕುಟುಂಬವು ಕರ್ತನ ಸಮ್ಮುಖದಲ್ಲಿ ಕುಳಿತುಕೊಂಡು ನಾವು Or ಪ್ರಾರ್ಥಿಸಬೇಕಾಗಿದೆ. else if we pray as an individual just like Job, we are going to lose all the blessings that we have in our hands and in our ಯೋಬನ life. ರೀತಿಯಲ್ಲಿ ಒಬ್ಬನೇ ನಾವು ಪ್ರಾರ್ಥನೆ ಮಾಡುವುದಾದರೆ ನಮ್ಮ ಜೀವನದಲ್ಲಿ ಪಡೆದುಕೊಂಡಂತ ಎಲ್ಲಾ ಆಶೀರ್ವಾದಗಳನ್ನು ಕಳೆದುಕೊಳ್ಳುವಂತವರಾಗಿರುತ್ತೇವೆ. Later on, he received the double blessings. ನಂತರದಲ್ಲಿ ಯೋಬನ ಜೀವಿತದಲ್ಲಿ ಕೊನೆಯದಲ್ಲಿ ನೋಡುತ್ತೇವೆ 2ರಷ್ಟು ಆಶೀರ್ವಾದಗಳನ್ನು ಹೊಂದಿಕೊಂಡನು. But the thing is, he lost his children. ಯಾಕಂದ್ರೆ ಆತನು ತನ್ನ ಮಕ್ಕಳನ್ನು ಕಳೆದುಕೊಂಡನು. He may have got another children, but the children, one who have died before, he lost their souls. ಯಾಕಂದರೆ ಬೇರೆ 10 ಮಕ್ಕಳು ಅವನಿಗೆ ದೊರಕಿದರೂ ಸಹ ಮೊದಲು ಸತ್ತಂತ 10 ಮಕ್ಕಳ ಆತ್ಮಗಳನ್ನು ಅವನು ಕಳೆದುಕೊಂಡನು. In spite of praying for them, he lost them. ಅವರಿಗಾಗಿ ಪ್ರಾರ್ಥನೆ ಮಾಡುವುದಕ್ಕಿಂತ ಮುಂಚಿತವಾಗಿ ಅವರನ್ನು ಕಳೆದುಕೊಂಡನು. He forgot to pray as a family. ಆ ಕುಟುಂಬ ಪ್ರಾರ್ಥನೆಯನ್ನು ಅವನು ಮರೆತು ಬಿಟ್ಟನು. He forgot to teach his children and wife.
ಆತನು ತನ್ನ ಹೆಂಡತಿ ಮಕ್ಕಳಿಗೆ ಕಲಿಸಿಕೊಡುವುದನ್ನು ಮರೆತು ಬಿಟ್ಟನು. He forgot to call them and make them to sacrifice the burnt offering with them. ತನ್ನ ಮಕ್ಕಳು ಹೆಂಡತಿಯು ತನ್ನ ಜೊತೆಯಲ್ಲಿ ಸೇರಿಕೊಂಡು ಸರ್ವಾಂಗ ಹೋಮ ದಹನ ಬಲಿಗಳನ್ನು ಸಲ್ಲಿಸುವುದಕ್ಕೆ ಕರೆಯುವುದನ್ನು ಮರೆತು ಬಿಟ್ಟನು. In spite of being a fearful man for the God and a righteous man, he forgot the thing that he needed to do for his wife and children. ನೀತಿವಂತನಾಗಿದ್ದನು, ನಿರ್ದೋಷಿಯಾಗಿದ್ದನು, ದೇವರಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದರೂ ಸಹ ತನ್ನ ಹೆಂಡತಿ ಮಕ್ಕಳು ದೇವರಿಗೆ ಪ್ರಾರ್ಥಿಸುವುದು, ಬಲಿಗಳನ್ನು ಸಲ್ಲಿಸುವುದನ್ನು ಕಲಿಸಲು ಆತನು ಮರೆತು ಬಿಟ್ಟನು. What Matthew 18 says, ಮತ್ತಾಯ 18ನೇ ಅಧ್ಯಾಯ ಏನು ಹೇಳ್ತದೆ? when two of you agree on the earth, the Lord will give what you ask for him. ಭೂಲೋಕದಲ್ಲಿ ಯಾವುದಾದ್ರೂ ಒಂದು ವಿಷಯವಾಗಿ ಬೇಡಿಕೊಳ್ಳುವುದಕ್ಕೆ ಇಬ್ಬರಾಗಿ ಕೂಡಿಕೊಂಡು ಸಮ್ಮತಿಸುವುದಾದರೆ ಪರಲೋಕದಲ್ಲಿರುವಂಥ ತಂದೆಯಾದ ದೇವರು ಅದನ್ನು ನಿಮಗೆ ದಯಪಾಲಿಸಿಕೊಡುತ್ತಾನೆ ಎಂಬುದಾಗಿ. When two becomes three, I am there in the midst of them. ಎಲ್ಲಿ ಇಬ್ಬರು ಮೂವರು ನನ್ನ ಹೆಸರಿನಲ್ಲಿ ಕೂಡಿಕೊಂಡು ಬರುತ್ತಾರೋ ಅವರ ಮಧ್ಯದಲ್ಲಿ ನಾನು ಇರುತ್ತೇನೆ ಎಂಬುದಾಗಿ ಕರ್ತನು ಹೇಳುತ್ತಾರೆ. Today let us all decide to pray as a family together. ಇವತ್ತು ಒಂದು ತೀರ್ಮಾನ ತೆಗೆದುಕೊಳ್ಳೋಣ. ದೇವ ಜನಗಳೇ, ನಾವು ಇವತ್ತಿನಿಂದ ನಮ್ಮ ಕುಟುಂಬ ಪರಿವಾರದವರಾಗಿ ನಾವು ಕೂಡಿಕೊಂಡು ಪ್ರಾರ್ಥನೆ ಮಾಡುತ್ತೇವೆ It ಎಂಬುದಾಗಿ. can be any time we need to sit as a family and pray. ಯಾವ ಸಮಯವಾಗಿರಬಹುದು ಕುಟುಂಬವಾಗಿ ಕುಳಿತುಕೊಂಡು ಪ್ರಾರ್ಥನೆ ಮಾಡಬೇಕು. Let us pray to God. ಪ್ರಾರ್ಥಿಸೋಣ. ಮಹಾಕೃಪೆಯುಳ್ಳ ತಂದೆಯಾದ ದೇವರೇ, ಇಂದು ಕರ್ತನೆ ಮತ್ತಾಯ 18ನೇ ಅಧ್ಯಾಯ 19-20ನೇ ವಾಕ್ಯದ ಮುಖಾಂತರವಾಗಿ ನಮ್ಮ ಸಂಗಡ ಮಾತಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಕರ್ತನೆ, ಯೋಬನು ನೀತಿವಂತನಾಗಿದ್ದರು, ನಿರ್ದೋಷಿಯಾಗಿದ್ದರು, ಕೆಟ್ಟದ್ದನ್ನು ನಿರಾಕರಿಸುವಂಥವನಾಗಿದ್ದರು, ಐಶ್ವರ್ಯವಂತನಾಗಿದ್ದರು. ಸ್ವಾಮಿ, ತನ್ನ ಹೆಂಡತಿ ಮಕ್ಕಳ ಜೊತೆಯಲ್ಲಿ ಕುಳಿತುಕೊಂಡು ಪ್ರಾರ್ಥನೆ ಮಾಡುವುದನ್ನು ಮರೆತು ಬಿಟ್ಟನು, ಅವರಿಗೆ ಕಲಿಸಿಕೊಡುವುದನ್ನು ಮರೆತು ಬಿಟ್ಟನು. ಆ ರೀತಿಯಾಗಿ ನಾವಿಲ್ಲದೆ ಕುಟುಂಬವಾಗಿ ಪ್ರಾರ್ಥನೆ ಮಾಡಿ ಕರ್ತನೆ ನಿಮ್ಮಿಂದ ಹೆಚ್ಚಾದ ಆಶೀರ್ವಾದವನ್ನು ಹೊಂದಿಕೊಳ್ಳುವಂತೆ, ಅಭಿವೃದ್ಧಿಯನ್ನು ಹೊಂದಿಕೊಳ್ಳುವಂತೆ, ಬಿಡುಗಡೆಯನ್ನು ಹೊಂದಿಕೊಳ್ಳುವಂತೆ, ಆರೋಗ್ಯವನ್ನು ಹೊಂದಿಕೊಳ್ಳುವಂತೆ, ದೀರ್ಘಾಯುಷ್ಕಾಲಗಳನ್ನು ಹೊಂದಿಕೊಳ್ಳುವಂತೆ ಸ್ವಲ್ಪ ಈ ವಾಕ್ಯದ ಮುಖಾಂತರ ನಮಗೆ ಎಚ್ಚರಿಕೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಕಲಿಸಿಕೊಟ್ಟದ್ದಕ್ಕಾಗಿ ಸ್ತೋತ್ರ. ಈ ವಾಕ್ಯವನ್ನು ಕೇಳುವಂಥ ಪ್ರತಿಯೊಂದು ವ್ಯಕ್ತಿಗಳು ಅಪ್ಪ ಕುಟುಂಬವಾಗಿ ಪ್ರಾರ್ಥನೆ ಮಾಡಲು ತೀರ್ಮಾನಿಸಲು ಸಹಾಯ ಮಾಡಿರಿ, ಆಶೀರ್ವದಿಸಿರಿ, ಫಲಪಡಿಸಿರಿ. ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥನೆ ಮಾಡಿ ಬೇಡಿ ಹೊಂದಿಕೊಂಡಿದ್ದೇನೆ ತಂದೆಯೇ. ಆಮೇನ್, ಆಮೇನ್.